ಎಲ್ಲರಿಗೂ ಜೈ ಜಿನೇಂದ್ರ. ಇಂದು ಮನುಷ್ಯ ದೇವರನ್ನು ಹುಡುಕುತ್ತಿದ್ದಾನೆ, ಆದರೆ ಮಾನವನಾಗುವುದನ್ನು ಮರೆತಿದ್ದಾನೆ. ಇದು ವಿಜ್ಞಾನದ ಸೋಲಲ್ಲ, ಮೌಲ್ಯಗಳ ಸೋಲು. ಈ ಮೌಲ್ಯಗಳನ್ನು ಮನುಷ್ಯನೊಳಗೆ ಮತ್ತೆ ಜೀವಂತಗೊಳಿಸುವ ಧರ್ಮವೇ ಜೈನ ಧರ್ಮ. ಪರಸ್ಪರೋಗ್ರಹ ಜೀವಾನಂ ಎಂಬ ತತ್ವರ್ಥ ಸೂತ್ರದ ಪ್ರಕಾರ ನಾವು ಮಾನವನಾಗಿ ಆತ್ಮದ ತತ್ವವನ್ನು ಗ್ರಹಿಸಿ ಸೂಕ್ಷ್ಮಾಣು ಜೀವದಲ್ಲಿ ಇರುವ ಆತ್ಮನನ್ನು ಗೌರವಿಸುವುದರಿಂದ ಅದಕ್ಕೆ ಹಾನಿ ಮಾಡಬಾರದು. ಜೈನ ಧರ್ಮದ ಹೃದಯವೇ ಅಹಿಂಸಾ ಪರಮೋ ಧರ್ಮ. ಹೊಡೆಯುವುದು ಶಕ್ತಿಯೇ ಅಥವಾ ಹೊಡೆಯದೆ ತಾಳುವುದು ಶಕ್ತಿಯೇ? ಹೊಡೆಯುವುದು ಶಕ್ತಿಯಲ್ಲ, ಹೊಡೆಯದೆ ತಾಳುವುದು ಮಹಾನ್ ಶಕ್ತಿ. ಒಂದು ಹಿಂಸಾತ್ಮಕ ಚಿಂತನೆ 1000 ಶಸ್ತ್ರಾಸ್ತ್ರಗಳಿಗಿಂತಲೂ ಅಪಾಯಕಾರಿ. ಅಹಿಂಸೆ ಎಂದರೆ ಕೇವಲ ಕೊಲ್ಲದಿರುವುದಲ್ಲ, ಅದು ಮಾತಿನಿಂದ ನೋಯಿಸದಿರುವುದು, ಮನಸ್ಸಿನಿಂದ ದ್ವೇಷದಿರುವುದು ಮತ್ತು ಕ್ರಿಯೆಯಿಂದಲೂ ಕೂಡ ಹಾನಿ ಮಾಡದಿರುವುದು. ಇದು ದುರ್ಬಲರ ಧರ್ಮವಲ್ಲ, ಆತ್ಮಶಕ್ತಿಯ ಶಿಖರ. ಇಂದಿನ ಜಗತ್ತಿನ ಕಟು ವಾಸ್ತವ. ನಾವು ಪ್ರಗತಿಯನ್ನು ಹೆಮ್ಮೆಯಿಂದ ಹೇಳುತ್ತಿದ್ದೇವೆ, ಆದರೆ ಯುದ್ಧಗಳು ನಿಂತಿಲ್ಲ, ಹಿಂಸೆ ಕಡಿಮೆಯಾಗಿಲ್ಲ, ಪರಿಸರ ಉಳಿಯುತ್ತಿಲ್ಲ, ಮಾನವನ ಮನಸ್ಸು ಶಾಂತವಾಗುತ್ತಿಲ್ಲ. ಅಂದರೆ ಪ್ರಶ್ನೆ ಒಂದೇ, ನಾವು ಮುಂದೆ ಸಾಗುತ್ತಿದ್ದೇವೆಯೋ ಅಥವಾ ವೇಗವಾಗಿ ನಾಶದತ್ತ ಓಡುತ್ತಿದ್ದೇವೆಯೋ? ಈ ಪ್ರಶ್ನೆಗೆ ಜೈನ ಧರ್ಮ ನೀಡುವ ಉತ್ತರ ಶಾಂತವಾಗಿದೆ, ಆದರೆ ತೀಕ್ಷ್ಣವಾಗಿದೆ. ಇನ್ನು ಇಂದಿನ ಯುದ್ಧ ಮತ್ತು ಭಯೋತ್ಪಾದನೆಯ ಕಾಲದಲ್ಲಿ ಕೇವಲ ದೈಹಿಕವಾಗಿ ಮಾತ್ರವಲ್ಲದೆ ಮಾತು ಮತ್ತು ಆಲೋಚನೆಯಲ್ಲಿಯೂ ಅಹಿಂಸೆಯನ್ನು ಪಾಲಿಸಬೇಕೆಂಬ ಜೈನ ಧರ್ಮದ ಬೋಧನೆ ವಿಶ್ವಶಾಂತಿಗೆ ಅಡಿಪಾಯವಾಗಿದೆ. ಇನ್ನು ಅನೇಕಾಂತವಾದ ಒಪ್ಪಂದವಲ್ಲ, ಅದು ಸಹಬಾಳ್ವೆಯ ಧೈರ್ಯ. ಇಂದಿನ ಸಮಾಜದ ಅತಿದೊಡ್ಡ ರೋಗ ಏನು ಗೊತ್ತಾ? ನಾನೇ ಸರಿ, ನೀನು ತಪ್ಪು. ಜೈನ ಧರ್ಮ ಹೇಳುತ್ತದೆ ಸತ್ಯ ಒಂದು, ಆದರೆ ಅದನ್ನು ನೋಡುವ ದೃಷ್ಟಿಕೋನಗಳು ಅನೇಕ. ನಾನೇ ಸರಿ ಎಂಬ ಅಹಂಕಾರ ಆರಂಭವಾದ ದಿನವೇ ಸಮಾಜದ ಅಂತ್ಯ ಆರಂಭವಾಗುತ್ತದೆ. ಅಪರಿಗ್ರಹ, ಪರಿಸರ ಸಂಕಷ್ಟಕ್ಕೆ ಪರಿಹಾರ. ಇಂದು ನಾವು ಮಾತಾಡುವ ವಿಷಯಗಳು ಹವಾಮಾನ ಬದಲಾವಣೆ, ಜಲ ಸಂಕಷ್ಟ, ಪರಿಸರ ನಾಶ. ಇದು ಪ್ರಕೃತಿಯ ತಪ್ಪಲ್ಲ, ಮಾನವನ ಅತಿಯಾದ ಆಸೆಯ ಫಲ. ಜೈನ ಧರ್ಮ ಶತಮಾನಗಳ ಹಿಂದೆಯೇ ಹೇಳಿತ್ತು, ಅಗತ್ಯಕ್ಕಿಂತ ಹೆಚ್ಚು ಹೊಂದುವುದು ಅಭಿವೃದ್ಧಿಯಲ್ಲ, ಹಿಂಸೆ. ಅಪರಿಗ್ರಹ ಎನ್ನುವುದು ಬಡತನವಲ್ಲ, ಭವಿಷ್ಯದ ಬುದ್ಧಿವಂತಿಕೆ. ಪ್ರಕೃತಿಯನ್ನು ನಾಶ ಮಾಡಿದ ಮನುಷ್ಯ ತನ್ನನ್ನೇ ನಾಶ ಮಾಡಿಕೊಳ್ಳುತ್ತಾನೆ. ಇನ್ನು ಮಾನಸಿಕ ಅಶಾಂತಿಗೆ ಜೈನ ಧರ್ಮ. ಇಂದು ಮನುಷ್ಯನಿಗೆ ಎಲ್ಲವೂ ಇದೆ, ಆದರೆ ನಿದ್ರೆ ಇಲ್ಲ, ಸಂತೋಷ ಇಲ್ಲ, ಶಾಂತಿ ಇಲ್ಲ. ಎಲ್ಲ ಇದ್ದರೂ ನಿದ್ರೆ ಇಲ್ಲದಿದ್ದರೆ ಅದೇ ಅತಿ ದೊಡ್ಡ ದಾರಿದ್ರ್ಯ. ಜೈನ ಧರ್ಮ ಹೇಳುತ್ತದೆ ಬಾಹ್ಯ ಯಶಸ್ಸು ಶಬ್ದ ಮಾಡುತ್ತದೆ, ಆದರೆ ಆಂತರಿಕ ಶಾಂತಿ ಮೌನವಾಗಿರ್ತದೆ. ಸಾಮಾಯಿಕ ಧ್ಯಾನ, ಆತ್ಮಪರಿಶೀಲನೆ ಇವು ಇಂದಿನ ಮಾನಸಿಕ ಆರೋಗ್ಯಕ್ಕೆ ಮದ್ದು. ಜೈನ ಧರ್ಮ ಕಣ್ಣು ಮುಚ್ಚಿದ ನಂಬಿಕೆಗಳಲ್ಲ, ಅದು ತರ್ಕ, ಆತ್ಮಪರಿಶೀಲನೆ ಮತ್ತು ಅನುಭವಕ್ಕೆ ಒತ್ತು ಕೊಡುತ್ತದೆ. ಇಂದು ಸಮಸ್ಯೆ ಧರ್ಮಗಳ ನಡುವೆ ಅಲ್ಲ, ಧರ್ಮಗಳ ಅರ್ಥ ತಿಳಿಯದ ಮನಸ್ಸುಗಳ ನಡುವೆ. ಶತಮಾನದ ಹಿಂದೆ ಮಹಾವೀರರು ಹೇಳಿದ ಮಾತುಗಳು ಇಂದು ಜಗತ್ತಿನ ಜೀವರಕ್ಷಕ ಸೂತ್ರಗಳಾಗಿವೆ. ಇನ್ನು ಕರ್ನಾಟಕದ ನಂಟು. ಜೈನ ಧರ್ಮವು ಕರ್ನಾಟಕದ ಇತಿಹಾಸ ಮತ್ತು ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅಪಾರ. ಆದಿಕವಿ ಪಂಪನಿಂದ ಹಿಡಿದು ಶ್ರವಣಬೆಳಗೊಳದ ಗೊಮ್ಮಟೇಶನವರೆಗೂ ಈ ಧರ್ಮವು ಶಾಂತಿ ಮತ್ತು ಜ್ಞಾನ ಸಂಸ್ಕೃತಿಯನ್ನು ಬೆಳೆಸಿದೆ. ಇನ್ನೊಂದು ಯುವಜನತೆಗೆ ನೇರ ಸಂದೇಶ ಏನೆಂದರೆ, ಜಗತ್ತನ್ನು ಗೆಲ್ಲುವ ಮುನ್ನ ನಿನ್ನನ್ನು ಗೆಲ್ಲು. ವೇಗವಾಗಿ ಓಡುವುದು ಸಾಕಾಗುವುದಿಲ್ಲ, ದಿಕ್ಕು ಸರಿಯಾಗಿರಬೇಕು. ಯಶಸ್ಸು ಗುರಿಯಾಗಲಿ, ಆದರೆ ಮೌಲ್ಯಗಳ ಬಲಿಯಾಗಬಾರದು. ಜಗತ್ತು ಇನ್ನಷ್ಟು ಅಸ್ತ್ರಗಳಿಂದ ಉಳಿಯುವುದಿಲ್ಲ, ಇನ್ನಷ್ಟು ಅಹಿಂಸೆಯಿಂದ ಮಾತ್ರ ಉಳಿಯುತ್ತದೆ. ಜೈನ ಧರ್ಮ ಒಂದು ಮತವಲ್ಲ, ಮಾನವನ ಉಳಿವಿನ ಮಾರ್ಗಸೂಚಿ. ಇದು ಭೂತಕಾಲದ ಪರಂಪರೆ ಅಲ್ಲ, ಪ್ರಸ್ತುತ ಕಾಲದ ಅಗತ್ಯ, ಭವಿಷ್ಯದ ಅನಿವಾರ್ಯತೆ. ಧರ್ಮಗಳನ್ನು ಬದಲಾಯಿಸಬೇಕಾಗಿಲ್ಲ, ಧರ್ಮದ ಅರ್ಥವನ್ನು ಬದುಕಬೇಕು. ಜೈನ ಧರ್ಮ ನಮಗೆ ಕಲಿಸುವ ಮಹತ್ತರವಾದ ಪಾಠ ಸಮತೋಲನ. ಇನ್ನು ಕೊನೆಯದಾಗಿ ಹೇಳಬಯಸುವುದೇನೆಂದರೆ, ಜೈನ ಧರ್ಮವು ನಮ್ಮನ್ನು ನಾವು ಗೆಲ್ಲಲು ಪ್ರೇರೇಪಿಸುತ್ತದೆ. ನಾವು ಈ ತತ್ವಗಳನ್ನು
ಜೀವನದಲ್ಲಿ ಅಳವಡಿಸಿಕೊಂಡರೆ ವೈಯಕ್ತಿಕ ನೆಮ್ಮದಿಯ ಜೊತೆಗೆ ಸುಂದರ ಸಮಾಜವನ್ನೂ ನಿರ್ಮಿಸಬಹುದು. ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟ ನಿರಂಜನ ಲಹರಿಯವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಜಿನೇಂದ್ರ.